ನಮಸ್ಕಾರ ದೇವರು ಎಲ್ಲರಿಗೂ ಡೇ 5 ಕಿಲೋಗೆ ನಮಸ್ಕಾರ. ಹಂಗಂತ ಸ್ಟಾರ್ಟಿಂಗ್ ವಾರ್ಮ್ ಅಪ್ ಮಾಡಿಕೊಂಡೆ ಕ್ಲೀನಾಗಿ. ಇದಾದಮೇಲೆ ಶೋಲ್ಡ್ರ್ ಪ್ರೆಸ್ ಮಾಡ್ಕೊಂಡ್ರಾಯ್ತು, ಮಂಡೆ ಎತ್ತಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಶೋಲ್ಡ್ರ್ ಪ್ರೆಸ್ ಮಾಡಿಕೊಂಡೆ. ದರ್ಶನ್ ಇವತ್ತು ಲೇಟಾಗಿ ಬರ್ತಂತಂದ, ಹಾಗಾಗಿ ನಾನು ಶೋಲ್ಡ್ರ್ ಪ್ರೆಸ್ ಮಾಡ್ಕೊತಾ ಇದ್ದೆ. ಬಂದು ದರ್ಶನ್ ಹಿಂದ್ಗಡೆ ಡಿಪ್ಸ್ ಹೊಡಿತಾಯಿದ್ದೆ. ಶೋಲ್ಡ್ರ್ ರೊಟೇಷನ್ ಮಾಡ್ಕೊಂಡೆ, ನಾನು ಕ್ಲೀನಾಗಿ ಶೋಲ್ಡ್ರ್ ಪ್ರೆಸ್ ಮಾಡಿಕೊಂಡೆ. ಶೋಲ್ಡ್ರ್ ಆನ್ ಅಪ್ ಮಾಡ್ಕೊಂಡ್ರೆ ಬೆಸ್ಟು ಶೋಲ್ಡ್ರ್ ವರ್ಕೌಟ್ ಮಾಡೋಕ್ಕೆ. ಅದಾದಮೇಲೆ ಸೀಟೆಡ್ ಬ್ಯಾಕ್ ಬಾರ್ ಹೊಡ್ಕೊಂಡೆ, ಇದೊಂದು 3 ಸೆಟ್ಟು. ಇದಾದಮೇಲೆ ಸೇಮ್ ಸೀಟೆಡ್ ಪೊಸಿಷನ್ ಫ್ರಂಟ್ ಬಾರ್ವಲ್ ಪ್ರೆಸ್ ಮಾಡಿಕೊಂಡೆ ಶೋಲ್ಡ್ರ್ ವರ್ಕೌಟ್ದು. ಇದಾದಮೇಲೆ ಸೇಮ್ ಸ್ಟ್ಯಾಂಡಿಂಗ್ ಇದೆ ಶೋಲ್ಡ್ರ್ ವರ್ಕೌಟ್ದೆ ಸ್ಟ್ಯಾಂಡಿಂಗ್ ಪೊಸಿಷನ್ ಶೋಲ್ಡ್ರ್ ರೈಸ್ ಮಾಡಿಕೊಂಡೆ ಕ್ಲೀನಾಗಿ. ತುಂಬ ಹಾರ್ಡ್ ಬರ್ತಾಯಿತ್ತು, ಯಾಕಂದರೆ ಡೇ 5 ಅಲ್ಲ, ಸ್ವಲ್ಪ ಬಾಡಿ ಪೇನ್ ಅಲ್ಲಿ ಪೇನ್ ಜಾಸ್ತಿ. ಶೋಲ್ಡ್ರ್ ರೈಸ್ ಮಾಡಿಕೊಂಡೆ. ಇದಾದಮೇಲೆ ಕೋಂಬೋ ಮಿಡ್ಲ್ ಆ್ಯಂಡ್ ಫ್ರಂಟ್ ಶೋಲ್ಡ್ರ್ ವರ್ಕೌಟ್. ಇದು ಕೋಂಬೋ ಭಾಳ ಹಾರ್ಡ್ ಬರ್ತಾಯಿತ್ತು. ಆಲ್ರೆಡಿ ಬಾಡಿಲಿ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗಿತ್ತು, ಭಾಳ ಹಾರ್ಡ್ ಇತ್ತು. ಅದಾದಮೇಲೆ ಶೋಲ್ಡ್ರ್ ಟ್ರ್ಯಾಪ್ಸ್ ಪ್ರೆಸ್ ಮಾಡಿಕೊಂಡೆ. ಶೋಲ್ಡ್ರ್ ಟ್ರ್ಯಾಪ್ಸು ಇದೊಂದು ಸ್ವಲ್ಪ ನೆಕ್ಕಿಗೆ ಬಹಳ ಒಳ್ಳೆಯದು ವರ್ಕೌಟ್ ಮಾಡೋದ್ರಿಂದ. ಹಾಗಾಗಿ ಪ್ರೆಸ್ ಮಾಡಿದ್ಮೇಲೆ ಆರ್ಮ್ಸ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ಮೇಲೆ ದರ್ಶನ್ಗೆ ಸ್ಟಾರ್ಟ್ ಮಾಡಿದೆ. ನೋಡಿ ನಮ್ಮ ಬಾಹುಬಲಿ ಹೆಂಗಿದ್ದಾನೆ, ವರ್ಕೌಟ್ ಸ್ಟಾರ್ಟ್ ಮಾಡಿ ಫ್ಲೆಕ್ಸ್ ಮಾಡಂದೆ, ನೋಡಿ ಹೆಂಗೆ ಕಾಣುತ್ತಾನೆ. ಅದಾದಮೇಲೆ ನಾವೊಂಚೂರು ಹಂಗೆ ಗೊತ್ತಲ್ಲ, ಆರ್ಮ್ಸ್ಗೆ ಒಂಥರ ಕಿಕ್ ಬರುತ್ತೆ ಅಲ್ಲ. ಆರ್ಮ್ಸ್ ವರ್ಕೌಟ್ ಆದಮೇಲೆ ಸೇಮ್ ಇದೆ ರಾಡಲ್ಲಿ ಮತ್ತು ಜಿಗ್ಜಾಗ್ ರಾಡ್ ಸ್ಟಾರ್ಟ್ ಮಾಡಿದೆ ದರ್ಶನ್ಗೆ. ಅವನು ಬಾಡಿ ಪೀಕ್ ಚೆನ್ನಾಗೇ ಕಾಣ್ತಾಯಿತ್ತು, ಒಳ್ಳೆ ವಯಸ್ಸಿನ ಹುಡುಗಲ್ಲ, ಸಣ್ಣವನಿಂದ ನೋಡಿ ಕಾಣುತ್ತೆ ಶೇಪ್ ಒಳ್ಳೆಯದು. ಅವನು ನಾವೊಂಚೂರು ಅಲ್ಲಾಡಿಸ್ತೀನಿ ಬಾಗುರು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ವರ್ಕೌಟ್ ಮಾಡ್ಕೊಂಡು ಅದೇ ಸಿಂಗಲ್ ಹ್ಯಾಂಡ್ ಡಂಬಲ್ಸ್ ತೊಗೊಂಡ್ವಿ. ಸಿಂಗಲ್ ಹ್ಯಾಂಡ್ ಡಂಬಲ್ಸ್ ಆದಮೇಲೆ ದರ್ಶನ್ ಕೂಡ ಸಿಂಗಲ್ ಹ್ಯಾಂಡ್ ಡಂಬಲ್ಸ್ ವರ್ಕೌಟ್ ಮಾಡ್ಕೊಂಡ. ಇದಾದಮೇಲೆ ಸೇಮ್ ಸೀಟೆಡು ಚೈನ್ ಪುಲ್ಲಪ್ನ ಮಾಡ್ಕೊಂಡ್ವಿ ಮಷೀನಿಂದ. ಒಳ್ಳೆ ಪೀಕ್ ಕಾಣ್ತಾ ಇದಕ್ಕೆ ವರ್ಕೌಟ್ ಮಾಡೋಕ್ಕೆ. ಅದಾದಮೇಲೆ ದರ್ಶನ್ ಕೂಡ ಪುಲ್ಲಪ್ ಮಾಡಿಕೊಂಡು ಕ್ಲೀನಾಗಿ. ನಾಳೆ ಏನು ಮಾಡ್ತಾನೋ ಅದು ಗೊತ್ತಿಲ್ಲ ನನಗೆ. ಅದಾದಮೇಲೆ ಹ್ಯಾಮರ್ ಕರ್ಲ್ ಮಷೀನಿಂದ ಹ್ಯಾಮರ್ ಕರ್ಲ್ ಮಾಡ್ಕೊಂಡ್ವಿ. ಇದಾದಮೇಲೆ ಹ್ಯಾಮರ್ ಕರ್ಲ್ ಕ್ಲೀನಾಗಿ ದರ್ಶನ್ ಕೂಡ ಹ್ಯಾಮರ್ ಕರ್ಲ್ ಮಾಡ್ಕೊಂಡು ಮೊದಲೇ ಆಂಜನೇಯನ ಭಕ್ತ ದರ್ಶನ್ ಕಂಟಿನ್ಯೂ ಮಾಡ್ತಾನೆ ಜಿಮ್ಮು. ಇದಾದಮೇಲೆ ಪ್ಲ್ಯಾಂಕ್ಸ್ ಮಾಡ್ರಿ ಅಂತೇಳಿ ಆ್ಯಪ್ಸ್ಗೋಸ್ಕರ ಪ್ಲ್ಯಾಂಕ್ಸ್ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡಿ ಟೈಮಿಂಗ್ ಎಷ್ಟೋ ತನಕ ನಿಂತಿದೆ ಅಂತ ಹೇಳ್ಬಿಟ್ಟು ಕಾಣುತ್ತೆ ನಿಮಗೆ.